ಗಣೇಶಾಯ ನಮಃ. ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಪ್ರಿಯ ಜೀವನ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತ. ಈ ಚಾನಲ್ನಲ್ಲಿ ನಿಮಗೆ ದಿನನಿತ್ಯದ ರಾಶಿಫಲ, ಜೀವನದಲ್ಲಿ ಯಶಸ್ಸು ಪಡೆಯಲು ಉಪಾಯಗಳು, ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರಗಳು ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ದೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ಬೆಳಕು ತರಲು, ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಈ ಜೀವನ ಜ್ಯೋತಿ ಸದಾ ನಿಮ್ಮ ಜೊತೆ ಇರುತ್ತದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಯಾವುದೇ ವಿಡಿಯೋ ಮಿಸ್ ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರಲಿ. ಜೀವನ ಜ್ಯೋತಿ ನಿಮ್ಮ ಜೀವನಕ್ಕೆ ಬೆಳಕು ತರಲಿ. ಬನ್ನಿ ಮುಂದುವರಿಯೋಣ. ಧನುರಾಶಿಯವರು ಮನಸ್ಸಿನಲ್ಲಿ ತುಂಬಾ ಶುದ್ಧ ಮತ್ತು ಸತ್ಯನಿಷ್ಠರಾಗಿರುವವರು. ಇವರ ಹೃದಯದಲ್ಲಿ ಯಾವತ್ತೂ ಕಪಟವಿಲ್ಲ. ಇವರು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತಾರೆ ಮತ್ತು ಯಾರಿಗಾದರೂ ಸಹಾಯ ಮಾಡುವ ಸಂದರ್ಭ ಬಂದರೆ ತಮ್ಮ ಸ್ವಾರ್ಥವನ್ನೇ ಮರೆತು ಮುಂದೆ ಬರುತ್ತಾರೆ. ಇವರ ಜೀವನದಲ್ಲಿ ದೊಡ್ಡ ಕನಸುಗಳಿರುತ್ತವೆ, ಆದರೆ ಅದನ್ನು ಸಾಧಿಸುವ ದಾರಿಯಲ್ಲಿ ಹಲವಾರು ಅಡೆತಡೆಗಳು ಎದುರಾಗುತ್ತವೆ. ಕೆಲವೊಮ್ಮೆ ಇವರ ಸತ್ಯ ಮಾತುಗಳೇ ಇವರಿಗೆ ಶತ್ರುಗಳನ್ನುಂಟು ಮಾಡುತ್ತವೆ. ಜನರು ಇವರ ನೇರತನವನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇದರಿಂದ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಇವರು ಒಳಗೆ ತುಂಬಾ ಬಲಿಷ್ಠರು. ನೋವನ್ನು ಯಾರಿಗೂ ತೋರಿಸದೆ ನಗುಮುಖದಿಂದ ಮುಂದೆ ಸಾಗುವ ಶಕ್ತಿ ಇವರಲ್ಲಿದೆ. ಧನುರಾಶಿಯವರು ತುಂಬಾ ಧೈರ್ಯಶಾಲಿಗಳು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹಿಂಜರಿಯುವುದಿಲ್ಲ, ಬದಲಾಗಿ ಅದನ್ನು ಸವಾಲಾಗಿ ತೆಗೆದುಕೊಂಡು ಹೋರಾಡುತ್ತಾರೆ. ಇವರ ಬದುಕಿನಲ್ಲಿ ಹಣಕಾಸಿನ ಏರುಪೇರುಗಳು ಆಗಾಗ್ಗೆ ಬರುತ್ತವೆ. ಕೆಲವೊಮ್ಮೆ ಹಣ ಕೈಗೆ ಬಂದರೂ ಉಳಿಯುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ದೇವರ ಕೃಪೆಯಿಂದ ಮತ್ತೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಇವರಿಗೆ ಪ್ರವಾಸ ಮತ್ತು ವಿದೇಶ ಸಂಬಂಧಿತ ಅವಕಾಶಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು. ಇವರ ಸ್ನೇಹಿತರ ವಲಯ ದೊಡ್ಡದು, ಆದರೆ ನಿಜವಾದ ಸ್ನೇಹಿತರು ತುಂಬಾ ಕಡಿಮೆ. ಆದರೂ ಇವರ ಮನಸ್ಸು ಸದಾ ಒಳ್ಳೆಯದನ್ನು ಮಾತ್ರ ಯೋಚಿಸುತ್ತದೆ. ಇವರು ತುಂಬಾ ಒಳ್ಳೆಯವರು, ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ. ಆದರೆ ತಮ್ಮ ನೇರ ಸ್ವಭಾವದಿಂದ ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗುತ್ತಾರೆ. ಇವರಲ್ಲಿ ಇರುವ ಆತ್ಮವಿಶ್ವಾಸ ಮತ್ತು ಧೈರ್ಯ ಇವರನ್ನು ಜೀವನದಲ್ಲಿ ಮುಂದೆ ಕೊಂಡು ಹೋಗುತ್ತದೆ. ಜೀವನದಲ್ಲಿ ತಡವಾದರೂ ಇವರಿಗೆ ದೊಡ್ಡ ಯಶಸ್ಸು ಸಿಗುತ್ತದೆ. ಇವರು ಯಾವಾಗಲೂ ಹೊಸದನ್ನು ಕಲಿಯಲು ಮತ್ತು ಹೊಸದಾಗಿ ಬದುಕನ್ನು ಆರಂಭಿಸಲು ಸಿದ್ಧರಾಗಿರುತ್ತಾರೆ. ಇದು ಇವರ ದೊಡ್ಡ ಶಕ್ತಿ. ಸಿಂಹರಾಶಿಯವರು ಹೃದಯದಿಂದ ರಾಜರಂತೆ ಬದುಕುವವರು. ಇವರಲ್ಲಿ ಸ್ವಾಭಿಮಾನ ಮತ್ತು ಆತ್ಮಗೌರವ ತುಂಬಾ ಹೆಚ್ಚು. ಇವರು ಯಾವಾಗಲೂ ಇತರರಿಗಿಂತ ವಿಭಿನ್ನವಾಗಿ ಕಾಣಲು ಇಷ್ಟಪಡುತ್ತಾರೆ. ಇವರಲ್ಲಿ ನಾಯಕತ್ವ ಗುಣ ಸಹಜವಾಗಿಯೇ ಇರುತ್ತದೆ. ಜನರನ್ನು ಮುನ್ನಡೆಸುವ ಸಾಮರ್ಥ್ಯ ಇವರಿಗಿದೆ. ಇವರು ಯಾರನ್ನಾದರೂ ಪ್ರೀತಿಸಿದರೆ ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಸುತ್ತಾರೆ ಮತ್ತು ತಮ್ಮವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಇವರ ಜೀವನದಲ್ಲಿ ಕಷ್ಟಗಳು ಕೂಡ ಕಡಿಮೆ ಇರುವುದಿಲ್ಲ. ಆರಂಭದಲ್ಲಿ ಇವರು ಸಾಕಷ್ಟು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ಇವರ ಒಳ್ಳೆಯತನವನ್ನು ಜನರು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇದರಿಂದ ಇವರ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದರೆ ಇವರು ಯಾವತ್ತೂ ಮುರಿಯುವುದಿಲ್ಲ. ಇವರು ಮತ್ತೆ ಎದ್ದು ನಿಂತು ತಮ್ಮ ಸ್ಥಾನವನ್ನು ಸಾಧಿಸುತ್ತಾರೆ. ಇವರ ಜೀವನದಲ್ಲಿ ಹಣ ಬರುತ್ತದೆ, ಆದರೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಲಕ್ಸುರಿ ಜೀವನವನ್ನು ಇಷ್ಟಪಡುವುದರಿಂದ ಕೆಲವೊಮ್ಮೆ ಆರ್ಥಿಕ ಒತ್ತಡ ಎದುರಾಗಬಹುದು. ಸಿಂಹರಾಶಿಯವರು ತುಂಬಾ ಧೈರ್ಯಶಾಲಿಗಳು. ಯಾವುದೇ ಪರಿಸ್ಥಿತಿಯಲ್ಲೂ ಹಿಂಜರಿಯುವುದಿಲ್ಲ. ಇವರು ತಮ್ಮ ಗುರಿಯನ್ನು ಸಾಧಿಸುವವರೆಗೂ ನಿಲ್ಲುವುದಿಲ್ಲ. ಇವರಲ್ಲಿ ಇರುವ ನಾಯಕತ್ವ ಗುಣ ಇವರನ್ನು ಸಮಾಜದಲ್ಲಿ ಗೌರವಾನ್ವಿತರನ್ನಾಗಿ ಮಾಡುತ್ತದೆ. ಇವರು ತಮ್ಮ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಅವರಿಗಾಗಿ ಯಾವ ಮಟ್ಟಕ್ಕೂ ಹೋಗುತ್ತಾರೆ. ಇವರ ಹೃದಯ ತುಂಬಾ ದೊಡ್ಡದು. ಸಹಾಯ ಮಾಡುವ ಗುಣ ಇವರಲ್ಲಿ ಅಪಾರವಾಗಿದೆ. ಇವರು ಹೊರಗೆ ಗಟ್ಟಿಯಾಗಿರುವಂತೆ ಕಾಣಿಸಿದರೂ ಒಳಗೆ ತುಂಬಾ ಸಾಫ್ಟ್ ಆಗಿರುತ್ತಾರೆ. ತಮ್ಮ ನೋವನ್ನು ಯಾರಿಗೂ ತೋರಿಸದೇ ಇರುವುದು ಇವರ ವಿಶೇಷತೆ. ಇವರ ಜೀವನದಲ್ಲಿ ತಡವಾದರೂ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಹೆಸರು ಸಿಗುತ್ತದೆ. ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ.
ಇವರ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವರನ್ನು ಯಾವಾಗಲೂ ಮುಂದೆ ಕೊಂಡು ಹೋಗುತ್ತದೆ. ಧನು ಮತ್ತು ಸಿಂಹರಾಶಿಯವರು ಇಬ್ಬರೂ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಹೊಂದಿರುವವರು. ಕಷ್ಟಗಳು ಬಂದರೂ ಹಿಂಜರಿಯದವರು. ತಮ್ಮವರಿಗಾಗಿ ಯಾವಾಗಲೂ ನಿಂತುಕೊಳ್ಳುವವರು. ಇವರಲ್ಲಿ ಇರುವ ಒಳ್ಳೆಯತನ ಮತ್ತು ಧೈರ್ಯ ಇವರನ್ನು ವಿಭಿನ್ನರನ್ನಾಗಿ ಮಾಡುತ್ತದೆ. ಇವರ ಜೀವನದಲ್ಲಿ ಏರುಪೇರುಗಳಿದ್ದರೂ ಅಂತಿಮವಾಗಿ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿ ಇವರ ಪಾಲಾಗುತ್ತದೆ. ಇವರ ಜೀವನದಲ್ಲಿ ಸದಾ ಸಂತೋಷ, ಯಶಸ್ಸು ಮತ್ತು ಶಾಂತಿ ನೆಲೆಸಲಿ. ಇವರ ಕನಸುಗಳು ನಿಜವಾಗಲಿ. ಇವರ ಹೃದಯದಲ್ಲಿ ಇರುವ ಒಳ್ಳೆಯತನ ಅವರಿಗಿನ್ನಷ್ಟು ಬೆಳಕು ತರಲಿ. ಧನು ಮತ್ತು ಸಿಂಹರಾಶಿಯವರ ಮನಸ್ಸಿಗೆ ತಕ್ಕಂತೆ ಅವರಿಗೆ ನೆಮ್ಮದಿ, ಧೈರ್ಯ ಮತ್ತು ಹಣಕಾಸಿನ ಬೆಳವಣಿಗೆ ತರಬಲ್ಲ ಒಂದು ಸರಳ ಆದರೆ ಪರಿಣಾಮಕಾರಿ ಉಪಾಯವನ್ನು ಇಲ್ಲಿ ಕೊಡುತ್ತಿದ್ದೇನೆ. ಧನು ಮತ್ತು ಸಿಂಹರಾಶಿಯವರು ಹೃದಯದಿಂದ ಒಳ್ಳೆಯವರು. ಆದರೆ ಅವರ ಜೀವನದಲ್ಲಿ ಹಣ ಕೈಯಲ್ಲಿ ಉಳಿಯದೇ ಹೋಗುವುದು, ಮನಸ್ಸಿಗೆ ಅಶಾಂತಿ, ಅನಗತ್ಯ ಖರ್ಚುಗಳು ಇವು ಸಾಮಾನ್ಯ ಸಮಸ್ಯೆಗಳು. ಇದನ್ನು ಕಡಿಮೆ ಮಾಡಲು ಈ ಉಪಾಯವನ್ನು ಶ್ರದ್ಧೆಯಿಂದ ಮಾಡಬಹುದು. ಉಪಾಯಕ್ಕೆ ಬೇಕಾಗುವ ವಸ್ತುಗಳು: 1 ಹಳದಿ ನಿಂಬೆಹಣ್ಣು, 7 ಲವಂಗ, ಸ್ವಲ್ಪ ಅಕ್ಕಿ, 1 ಸಣ್ಣ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆ. ಮಾಡುವ ವಿಧಾನ: ಶುಕ್ರವಾರ ಅಥವಾ ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ದೇವರ ಮುಂದೆ ಕುಳಿತುಕೊಳ್ಳಿ. ಆ ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ನಿಂಬೆಹಣ್ಣು ಇಡಿ. ಇದರಲ್ಲಿ 7 ಲವಂಗಗಳನ್ನು ಚುಚ್ಚಿ ಹಾಕಿ. ಇದನ್ನು ಇಡುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ಹೋಗಬೇಕು, ಹಣದ ಸಮಸ್ಯೆಗಳು ಕಡಿಮೆಯಾಗಬೇಕು ಎಂದು ಭಾವಿಸಿ. ನಂತರ ಕಣ್ಣು ಮುಚ್ಚಿ 21 ಬಾರಿ ಈ ಮಂತ್ರವನ್ನು ಜಪಿಸಿ: ಓಂ ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ಈ ಉಪಾಯವನ್ನು ಮಾಡಿದ ನಂತರ ಆ ಪಾತ್ರೆಯನ್ನು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಡಿ. ಈ ಉಪಾಯದ ಫಲಗಳು: ಇದು ನಿಮ್ಮ ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿ ನೀಡುತ್ತದೆ. ಹಣದ ಪ್ರವಾಹ ನಿಧಾನವಾಗಿ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಮುಖ್ಯ ಸಲಹೆ: ಈ ಉಪಾಯವನ್ನು ನಿರಂತರವಾಗಿ 3 ಶುಕ್ರವಾರ ಅಥವಾ 3 ಭಾನುವಾರ ಮಾಡಿ. ಮಾಡುವಾಗ ಸಂಪೂರ್ಣ ನಂಬಿಕೆ ಮತ್ತು ಶ್ರದ್ಧೆ ಇರಲಿ. ಧನು ಮತ್ತು ಸಿಂಹರಾಶಿಯವರೇ, ನೀವು ಎಷ್ಟು ಕಷ್ಟಪಟ್ಟರೂ ದೇವರು ನಿಮ್ಮ ಪ್ರಯತ್ನವನ್ನು ನೋಡುತ್ತಿದ್ದಾನೆ. ನಿಮ್ಮ ಒಳಗಿನ ಒಳ್ಳೆಯತನ ಮತ್ತು ಧೈರ್ಯ ನಿಮಗೆ ಖಂಡಿತ ಒಳ್ಳೆಯ ದಿನಗಳನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿ ಹಣ, ಸಂತೋಷ ಮತ್ತು ನೆಮ್ಮದಿ ಸದಾ ಹೆಚ್ಚಾಗಲಿ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.